ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ವೃಷಭ ರಾಶಿಗೆ ಗುರು ಗೋಚಾರ ಫಲ. ವೃಷಭ ಲಗ್ನ, ನಿಮ್ಮ ಜನನ ಕಾಲಕ್ಕೆ ಒಂದು ಲಗ್ನ ಇರುತ್ತೆ. ಮುಖ್ಯವಾಗಿ ಲಗ್ನವನ್ನೇ ನಾವು ನೋಡ್ತಕ್ಕಂಥದ್ದು. ರಾಶಿಗೆ ಒಂದು 75% ಕೊಡ್ತೇವೆ. ಲಗ್ನ, ಜನನ ಕಾಲದ ಲಗ್ನ ಗೊತ್ತಿಲ್ಲ ಗುರುಗಳೇ, ನಮ್ಮನ್ನ ವೃಷಭ ರಾಶಿಯಲ್ಲಿ ಕರೀತಾರೆ. ರೈಟ್, 75% ಅಪ್ಲೈ ಆಗ್ತಕ್ಕಂಥದ್ದಾಗುತ್ತೆ. ನಿಮಗೆ ಲಾಭಾಧಿಪತಿಯಾಗಿ ಗುರು ಸೂಪರ್ಬ್, ಅದು ಒಳ್ಳೆಯದು. ಆದರೆ ಅಷ್ಟಮಾಧಿಪತಿ ಯಾಕೆ ಗುರುಗಳೇ? ಫಸ್ಟ್ ಅಷ್ಟಮಾಧಿಪತಿ ಬರ್ತಾನೆ ಗುರು. ವೃಷಭ ರಾಶಿ, ವೃಷಭ ಲಗ್ನದವರಿಗೆ ಲಕ್ಷ್ಮೀ ಲಗ್ನ, ಯುವರಾಣಿ ಲಗ್ನ, ರಾಣಿ ಲಗ್ನ ಅಂತ ಹೇಳ್ತವೆ. ಸಿಂಹ ಲಗ್ನವನ್ನ ದೊರೆ ಲಗ್ನ ಅಂತ ಹೇಗೆ ಹೇಳ್ತೇವೆಯೋ, ಕಡಗ ಲಗ್ನವನ್ನ ಅಮ್ಮನ ಲಗ್ನ, ಮಹಾರಾಣಿ ಅಮ್ಮ ಕೌಸಲ್ಯಾದೇವಿಯ ಲಗ್ನ ಅಂತ ಹೇಳ್ತೇವೆಯೋ, ಸೀತಮ್ಮ ಲಗ್ನ ಅಂತ ಹೇಗೆ ಹೇಳ್ತೇವೆಯೋ, ವೃಷಭ ಲಗ್ನವನ್ನ ವಿಶೇಷವಾಗಿ ಸತ್ಯಭಾಮ ಲಗ್ನ ಅಂತ ಕೂಡ ಹೇಳ್ತಾರೆ. ಆಗತ್ತು, ಆ ತಾಕತ್ತು. ಆ ರೀತಿ ಲಕ್ಷ್ಮೀ ಭಾವ ಇದ್ದಾಗ ಅಲ್ಲೊಂದು ಮರ್ಯಾದೆ ಬರೋಲ್ಲ, ಉಳಿಸ್ಕೊಳ್ಳೋದು ಬರಲ್ಲ. ನಾನು ನಡೆಯೋದೇ ಹೀಗೆ, ನಾನು ಹಿಂಗೆ ಇರೋದು ಅನ್ನತಕ್ಕಂಥ ಯಾವಾಗ ಲಕ್ಷ್ಮಿ ವಿಪರೀತ ಆಗುತ್ತೋ ಅದಕ್ಕೆ ಹೇಳ್ತಿರ್ತಾನೆ, ಅಂದವಾಗಿರುವವರು ಆನಂದವಾಗಿರುವುದಿಲ್ಲ. ನೀವು ಯಾರನ್ನಾದ್ರೂ ಅಧಿಕಾರದಲ್ಲಿರೋರು ಆನಂದವಾಗಿದ್ದಾರಾ ಅಂತ ನೋಡಿ. ತುಂಬಾ ದುಡ್ಡಿರೋರು ಆನಂದವಾಗಿದ್ದಾರ. ಗನ್ಮ್ಯಾನ್ಗಳು ಇಟ್ಕೊಬಿಟ್ಟಿರ್ತಾರೆ. ತುಂಬಾ ದೊಡ್ಡ ಮೋಸ ಮಾಡಿ ಸಂಪಾದನೆ ಮಾಡುವ ಒಬ್ಬ ವ್ಯಕ್ತಿ ಒಬ್ಬ ಗನ್ಮ್ಯಾನ್ ಅನ್ನ ಇಟ್ಕೋತಾನೆ, ಒಬ್ಬ ಅಸಿಸ್ಟೆಂಟ್ ಅನ್ನ ಇಟ್ಕೋತಾನೆ, ಸೆಕ್ರೆಟರಿನ ಇಟ್ಕೋತಾನೆ. ಅವರಲ್ಲಿ ನಿಯತ್ತು, ಪ್ರಾಮಾಣಿಕತೆ, ಸತ್ಯ ಬಯಸ್ತಾನೆ. ಎ ಬಿಗ್ ಚೀಟರ್ ವಿಲ್ ಕೀಪ್ ನೋಡಿ, ಸತ್ಯವಂತರು ತನಗೆ ಮಾರ್ಗದರ್ಶಕರಾಗಿರ್ಬೇಕು. ಒಳ್ಳೆ ಲಾಯರ್ ಇರಬೇಕು, ಒಳ್ಳೆ CA ಇರಬೇಕು, ಒಳ್ಳೆ ಪರ್ಸನಲ್ ಸೆಕ್ರೆಟರಿ ಇರಬೇಕು, ಒಳ್ಳೆ ಅಸಿಸ್ಟೆಂಟ್ ಇರಬೇಕು, ಒಳ್ಳೆ ಗನ್ಮ್ಯಾನ್ ಇರಬೇಕು. ಇವನು ಮಾತ್ರ ಊರೆಲ್ಲ ಕೊಳ್ಳೆ ಹೊಡಿತಿರ್ತಾನೆ. ಊರೆಲ್ಲ ಕೊಳ್ಳೆ ಹೊಡೆಯೋದು, ಡಾನ್ಗಿರಿ ಮಾಡೋದು, ಮೋಸ ಮಾಡೋದು, ಚೀಟಿಂಗ್ ಮಾಡೋದು, ಈ ತರದ್ದು ನಡೀತಲೇ ಇರ್ತಾರೆ. ಗಮನಿಸಿ ನೋಡಿ. ಸೊ ವೃಷಭ ಲಗ್ನಕ್ಕೆ ಆ ಗುರು ಅಷ್ಟಮಾಧಿಪತಿ ಆಗೋ ಕಾರಣ ಏನಂದ್ರೆ, ಆ ದುಡ್ಡಿನ ಒಂದು ರಭಸ, ವಯಸ್ಸಿನಲ್ಲಿ ನಾವು ನೋಡಿ ಆಡಬಾರ್ದು ಆಟ ಆಡ್ತಾರೆ. ಆ ಯೌವನ, ಆ ಒಂದು ಬಟ್ಟೆ, ನಮ್ಮ ಒಂದು ಕನ್ನಡಿ ಮುಂದ್ಗಡೆ ನಿಂತ್ಕೊಳ್ಳೋದು, ಹಿಂಗನ್ನೋದು, ಸೆಂಟ್ ಇಲ್ದೆ, ಅದಿಲ್ದೆ, ಬೈಕ್ ಇಲ್ದೆ, ಕಾರ್ ಇಲ್ದೆ, ಒಂದು ಪೊಗುರು ಅನ್ನೋದು ಒಂದು 55-60 ಆದ್ಮೇಲೆ ದಾಟುತ್ತೆ. ಕೆಲವ್ರಿಗೆ 40ಕ್ಕೆ ಬರುತ್ತೆ, ಕೆಲವ್ರಿಗೆ 50, 55, 60, 65. ಏನೋ ಇದು, ನಾನು ಈ ರಭಸು. ಅವಾಗ ನೋಡ್ಬೇಕು ಹಂಬಲ್ನೆಸ್ಸು. ನಾನು ಯಾರು ಗೊತ್ತಾ ಅಂದವನು ಮೈಯಲ್ಲಿ ಒಂದು ಕಸು ಇಳೀತು, ದಮ್ ಇಳೀತು, ಶಕ್ತಿ ಇಳೀತು. ಆವತ್ತು ಬರ್ತಿರ್ಬೇಕಾದ್ರೆ ಆ ಗತ್ತೇನ್ ಗೊತ್ತೇನೋ, ಬಾ ಮನುಷ್ಯ ಏನ್ ಮೆರೆದ ಕಣೋ ಅಂತಾರೆ. ಬರುವಲ್ಲ ಆ ಲಕ್ಷ್ಮೀಕಾರಕತ್ವ. ವೃಷಭ ಲಗ್ನ, ವೃಷಭ ರಾಶಿಯವರಿಗೆ ಅದೊಂದಿರುತ್ತೆ. ಆದ್ರೆ ವಯಸ್ಸಾಗ್ತಾ ಆಗ್ತಾ ಆ ಅಹಂ ಇಳಿಯುತ್ತೆ. ಕಾಲಿಗೆ ಬಿದ್ದು ನಮಸ್ಕಾರ ಅಂತಾರೆ, ಎಲ್ರಿಗೂ ನಮಸ್ಕಾರ ಅಂತಾರೆ, ಮಾತು ಕಡಿಮೆ ಮಾಡ್ತಾರೆ. ಆಗ ನೋಡಿ ಗುರು 11ನೇ ಮನೆಯ ಗುರು ಗೌರವಂ, ಅಷ್ಟಮದ ಗುರು ಅವಮಾನಂ. ಏನೋ ಮೆರಿತಾನೆ ಇವನು, ಅಂತ ಬರ್ತಾನೋ. ಅಬಾಬಾಬಾಬಾಬಾಬಾಬಾ, ಕೆಲವೊಂದು ಮಾತಿದೆ, ಮೀಸೆ ಬಂದ ಗಂಡಸಿಗೆ ಅದನ್ನೆಲ್ಲ ಕಾಣಲ್ಲ. ಹೆಂಗೆ ನಡೆಯೋದು, ಹೀಗೆ ನಡೆಯೋದು. ಕೆಲವು ಸ್ತ್ರೀಯರಿಗೆ ತಮ್ಮ ಅಂದವಿದೆ ಅಂತ ಗೊತ್ತಾಗಿ ಬಿಟ್ಟರೆ ನೀವು ನಂಬಲ್ಲ. ನಮ್ಮ ಗುರುಗಳ ಮನೆಯಲ್ಲಿ ಒಂದು ಹೆಣ್ಣು ಮಗು, ಆ ಗುರುಗಳೇ ಹೇಳೋರು, ಖುದ್ದು ಸೋದರಿ, ಅವ್ರು ಚಿಕ್ಕ ಮಗು ಅಂತೆ. ಅಮ್ಮ ಈಕೆ ಬೆಂಕಿ ಹಚ್ತಾಳೆ, ಅಮ್ಮ ಈಕೆ ಬೆಂಕಿ ಹಚ್ತಾಳೆ ಅಂತ ಗುರುಗಳು ಅವ್ರ ಅಮ್ಮನ್ಗೆ ಹೇಳೋರು. ಅಪರೂಪ ಲಾವಣ್ಯವತಿ ಅಂತೆ ಅವ್ರ ಅಕ್ಕ. ಆಕೆಗೆ ತನ್ನ ಸೌಂದರ್ಯ ಗೊತ್ತಾಗ್ಬಿಟ್ಟಿತ್ತಂತೆ. ತಾನು ಸೌಂದರ್ಯವತಿ, ತನ್ನ ಸೌಂದರ್ಯ ನೋಡ್ಕೊಂಡು ಊರೆಲ್ಲ ಹುಚ್ಚರಾಗ್ತಾರಂತೆ. ಯಾವ ಮಟ್ಟಕ್ಕೆ ಅಂದ್ರೆ, ಒಂದು 80-82 ವರ್ಷದ ಒಬ್ಬ ವಯಸ್ಸಾದ ಶಾನುಭೋಗ ಕೂಡ ಬೆಳಿಗ್ಗೆ 5 ಗಂಟೆಗೆ ಬಂದು ಬೇಕು ಅಂತ ಹೇಳ್ಬಿಟ್ಟು ಬರೋನಂತೆ. ಅಲ್ಲೊಂದು ಬಾವಿ ಕಟ್ಟೆ, ನೀರ್ ಸೇದ್ಲಿಕ್ಕೆ ಬೆಳಿಗ್ಗೆ 5 ಗಂಟೆಗೆ ಈಕೆ ಹೋದ್ರೆ ಆಕೆ ನೋಡ್ಲಿಕ್ಕೇನೆ ಅಲ್ಲೇ ಆತ ಬಂದು ಕುಳಿತುಕೊಳ್ಳುತ್ತಿದ್ದ ಊರು ಪಟೇಲ ಅಣ್ಣಣ್ಣು ಮುದುಗ ಕೂಡ
ಬೇಕು ಅಂತ ಈಗ ನಡೆಯೋದಂತೆ. ತಪ್ಪು ತಿಳ್ಕೋಬೇಡಿ. ಕೆಲವರಿಗೆ ಗೊತ್ತಾಗ್ಬಿಟ್ರೆ ಅವರ ನಡೆ ಬೇರೆ, ಅವ್ರ ಮಾತು ಬೇರೆ, ಅವ್ರ ನೋಟ ಬೇರೆ. ಅದೊಂದು ಇಷ್ಟಕ್ಕೂ ಪೂರ್ಣ ವೈದಿಕ ಕುಟುಂಬ. ತಾಯಿಯೋ ಬೆಂಕಿ, ಭಯ, ಮಗಳನ್ನು ಅಷ್ಟು ಕಟ್ಟುಪಾಡು. ಆ ರಾಣಿ, ನಾನು ಯಾರು ಗೊತ್ತಾ, ನಾನು ಬೇಕು ಅಂತ ಹೆಂಗಸರೇ ನಾಚ್ಕೊಳ್ಳೋರಂತೆ. ಖುದ್ದು ಗುರುಗಳ ಪತ್ನಿ ಅಮ್ಮನವ್ರ ಹತ್ರ ಬಂದು ಏನು ತಿಂದು ಎತ್ತಿ ನಿನ್ನ ಮಗಳನ್ನ ಹಿಂಗಿದಾಳೆ ಅನ್ನೋರಂತೆ. ಲೆಕ್ಕ ಹಾಕೊಳ್ಳಿ. ಸರಿ, ಗುಣವಿದೆಯಾ ಇಲ್ಲ, ಆಕೆ ಗೊತ್ತಾಗ್ಬಿಟ್ಟಿದೆ. ಆ ಪೊಗರು, ಆ ಅಂದದ ಪೊಗರು ನೆತ್ತಿಗೇರಿ ಬಿಡ್ತು ಅಂದ್ರೆ ಕಂಟ್ರೋಲ್ ಬರೋಲ್ಲ. ನಾನು ಅನ್ನೋ ಒಂದು ಇದು, ಯಾರಿಗಾದ್ರೂ ಅಧಿಕಾರ, ದುಡ್ಡು, ನಾನು ಅಂದ, ನನ್ನ ದುಡ್ಡು, ನನ್ನ ಅಧಿಕಾರ ಅಂತ ಬಂತು ಅಂದ್ರೆ ಅವ್ರ ಕಾಲ್ ನೆಲದ ಮೇಲೆ ಇರೋಲ್ಲ. ನಮ್ಮ ಅಪ್ಪಯ್ಯ ಹೇಳೋರು ಯಾವಾಗ್ಲೂ, ಎಲ್ರು ಕಾಲಕ್ಕೆ ಚಪ್ಪಲಿ ಕೇಳಿದ್ರೆ ನೀನ್ ನೆತ್ತಿಗೆ ಚಪ್ಪಲಿ ಹಾಕೊಳ್ಳಂಗಿದ್ಯಾ, ನೀನು ಮಾಡೋ ಎಡಬೆಟ್ಟುಗಳು ಅಂತ ಬೈಯೋರು. ನನ್ನ ಆಲೋಚನೆಗಳು ಬೇರೆ ಇರೋದು. ಕಾರಕ ಭಾವನಾ ಅಷ್ಟೇ. ನಂದು ಆಲೋಚನೆ ಮನೆ ಮೇಲೆ ಇರ್ತಿರ್ಲಿಲ್ಲ. ನಂದು ಆಲೋಚನೆ ಬೇರೆ, ಅದಕ್ಕೆ ಬಯಸ್ಕೋತಿದ್ದೆ ಅಪ್ಪಾಜಿ ಹತ್ರ. ಇರ್ಲಿ, ನೀವು ನಂಬೋಲ್ಲ, ಆ ಬೆಳಿಗ್ಗೆ 5 ಗಂಟೆ ಕಡಿಮೆ ಅಂದ್ರೆ ಒಂದು 100 ಜನ ಸ್ತ್ರೀಯರು ಬಾವಿ ಕಟ್ಟೆ ಹತ್ರ ಬರೋದಂತೆ. ಎಲ್ರು ಬೇಕು ಅಂತ ತನ್ನನ್ನ ನೋಡ್ತಿದ್ದಾರೆ ಅಂತಲೇ ಆ ಒಂದು ವಯ್ಯಾರತನ ಹೀಗೆ ಮಾಡೋದು. ಕಡೆಗೂ ತನ್ನ ಬಾಳಿಗೆ ಆ ಒಂದು ಅಂದವೇ ಶಾಪವಾಗಿ ಹೋಯ್ತು. ಮನೆಯಲ್ಲಿ ಕೆಲಸ ಮಾಡ್ತಿದ್ದು ಕೆಲಸಗಾರನ ಜೊತೆ ಓಡೋಗ್ಬಿಟ್ರು. ಲೆಕ್ಕ ಹಾಕೊಳ್ಳಿ. ಎಲ್ಲರ ಕಣ್ಣು ಬಿದ್ದು ತುಂಬಾ ದೊಡ್ಡ ಜಡ್ಜು ಮಟ್ಟದ, ಕೇಂದ್ರ ಮಂತ್ರಿ ಮಟ್ಟದ ತುಂಬಾ ದೊಡ್ಡ ಕುಟುಂಬ, ತುಂಬಾ ಭಾರಿ ಶ್ರೀಮಂತರು, ಆಗರ್ಭ ಶ್ರೀಮಂತರು. ತುಂಬಾ ದೊಡ್ಡ ಕುಟುಂಬ, ಹೆಸರು ಪಡೆದಂತ ಕುಟುಂಬ. ಮನೇಲಿ ಏನಕ್ಕೂ ಪ್ರಯೋಜನವಿಲ್ಲದ ಒಬ್ಬ ವ್ಯಕ್ತಿಯ ಜೊತೆ, ಆಳಿನ ಜೊತೆ ಓಡ್ ಹೋಗ್ತಾಳೆ. ಮನೆಯಲ್ಲಿ ದುರಂತಗಳ ಸರಮಾಲೆ ತಂದಿರ್ತಾರೆ. ಮನೆಯೇ ಮುಳುಗೋಗುತ್ತೆ, ವ್ಯವಸ್ಥೆ ಮುಳುಗೋಗುತ್ತೆ. ನೋಡಿ, ಅದಕ್ಕೆ ಅಷ್ಟಮದ ಗುರು ಆ ಬಾಯಿಗೆ ಬೀಳೋದು. ವೃಷಭ ರಾಶಿಯವರು ಬಾಯಿಗೆ ಬಿದ್ದು ಬಿಡ್ತೀರಿ. ಇವಾಗ ನಿಮ್ಗೆ ಹತ್ತು, ನಿಮಗೆ ನಿಮ್ಮ ಮನೆಯೇ ಶಾಪ ಆಗುತ್ತೆ, ನಿಮ್ಮ ಕುಟುಂಬದವರು ಶಾಪ ಆಗ್ತಾರಿಲ್ಲ, ನಿಮ್ಮ ಸುತ್ತಮುತ್ತವರು ಇರೋರು ನಿಮ್ಮ ಗತ್ತು, ನಿಮ್ಮ ಸೌಂದರ್ಯ, ಒಳಗಿನ ಸೌಂದರ್ಯ, ಸತ್ಯದ ಸೌಂದರ್ಯ, ಪ್ರಾಮಾಣಿಕತೆಯ ಸೌಂದರ್ಯ, ತೂಕದ ಸೌಂದರ್ಯ ಯಾರು ಸಹಿಸೋಲ್ಲ. ನೀವು ಹಾಗೆ ಬಿರ್ಸು ಹೋಗ್ತಾ ಮಾಗ್ಬಿಡ್ತೀರಿ. ಮಾಗುತ್ತಿದ್ದಾಗೆ ಏನಾಗುತ್ತೆ ಹೇಳಿ, ಎಲ್ಲರೂ ಕರೆದು ನಿಮ್ಗೆ ಸನ್ಮಾನ, ಎಲ್ಲಾ ಗೈಡೆನ್ಸ್ ತಗೊಳ್ಳಿ. ನೀವು ನೋಡದ್ದ, ನೀವು ಆಡದ್ದ, ನೀವು ನೋಡದ. ಇಷ್ಟಕ್ಕೂ ನನ್ನ ಪರಂಧಾಮ ಕೃಷ್ಣ ಹುಟ್ಟಿದ್ದೇ ವೃಷಭ ರಾಶಿಯಲ್ಲಿ. ಎಲ್ಲರೂ ಹಾಗೆ ಇರ್ತಾರೆ ಅಂತ ಅನ್ಕೋಬೇಡಿ. ಜಾತಕ, ದಶ, ಭುಕ್ತಿ ಇವೆಲ್ಲವೂ ಅಪ್ಲೈ ಆಗುತ್ತೆ. ವೃಷಭ ರಾಶಿನಲ್ಲಿ ಹುಟ್ಟಿದವರೆಲ್ಲ ಕೆಟ್ಟವರಾಗ್ಬಿಡ್ತಾರೆ, ಕೃಷ್ಣನ್ ತರ ಆಡ್ತಾರೆ, ಅಸಹ್ಯ ಅಂತ ನಾನು ಕೆಲವರು ಹೇಳೋದನ್ನ ಕೇಳಿದ್ದೇನೆ. ಖಂಡಿತ ಅಲ್ಲ. ಹಾಗೆ ತುಂಬಾ ಒಳ್ಳೆಯವರು ಅಲ್ಲ. ರಾಮನಂತವರು ಹುಟ್ಟಿರೋರನ್ನ ನಾನು ನೋಡಿದ್ದೇನೆ ವೃಷಭ ರಾಶಿಯಲ್ಲಿ. ದುಶ್ಯಾಸನಿಗೂ ಮೀರಿದಂತ ದುಶ್ಯಾಸನ, ಶೂರ್ಪನಖಿಗೂ ಮೀರಿದಂತ ವಿವೇಚನವಿಲ್ಲದಂತ ವ್ಯಕ್ತಿಗಳನ್ನು ಕೂಡ, ಸ್ತ್ರೀಯರನ್ನು ಕೂಡ ನಾನು ನೋಡಿದ್ದೇನೆ. ಸೊ ಅಂತ ವೃಷಭ ರಾಶಿಗೆ ಅದಕ್ಕೆ 11ನೇ ಮನೆ ಗುರು. ನೀವು ಪಕ್ವವಾದಷ್ಟು, ನೀವು ಒಂದು 60-62 ದಾಟಿದ ಮೇಲೆ ನಿಮ್ಮ ಮಾತು, ನಿಮ್ಮ ವ್ಯಕ್ತಿತ್ವ ಬೇರೆ. ಬಟ್ 30-35ರಲ್ಲಿ ನೀವು ಯಾರಿಗೂ ಹಿಡಿತಕ್ಕೆ ಸಿಕ್ಕಿರೋಲ್ಲ. ಬರೆದಿಟ್ಕೊಳ್ಳಿ, ಹೌದು ಅಲ್ವೋ ಹೇಳಿ. ಅಂತ ನಿಮಗೆ ಆ ಒಂದು ಗುರು 3ನೇ ಮನೆಯಿಂದ ಬಂದು ನಿಮ್ಮ ಸಪ್ತಮ ಸ್ಥಾನ ನೋಡ್ತಾನೆ ಮಕ್ಕಳ. ಬ್ಯೂಟಿಫುಲ್ ಅದು. ಯು ವಿಲ್ ಹ್ಯಾವ್ ಎ ಬ್ಯೂಟಿಫುಲ್ ಕಾಂಬಿನೇಷನ್ಸ್ ಆಫ್ ಪಾರ್ಟ್ನರ್ಸ್, ಫ್ರೆಂಡ್ಸ್, ಗೈಡು, ಈ ಥರದ್ದೆಲ್ಲ ಸೇರತಕ್ಕಂಥದ್ದು ಆಗುತ್ತೆ ವಿಶೇಷವಾಗಿ. 7ನೇ ಮನೆ ಇಸ್ ಅನ್ ಬ್ಯೂಟಿಫುಲ್. ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಎ ಥ್ರೆಟ್ನಿಂಗ್ ಹೌಸ್ ಕೂಡ. ಎಲ್ರಿಗೂ 7ನೇ ಮನೆ ನೋಡ್ತಾನೆ ನಾನು ಯಾವಾಗಲೂ. 7ನೇ ಮನೆ ಹೇಗಿದೆ ಅಂತ, ಯಾಕಂದ್ರೆ 6-8ರ ಮಧ್ಯದಲ್ಲಿ ಸಿಕ್ಕಾಕೊಂಡಿರೋದು. ಸೊ ದೇ ವಿಲ್ ಗೆಟ್ ಇನ್ಫ್ಲೂಯೆನ್ಸ್. ಅಂದ್ರೆ ನಿಮ್ ಲೈಫ್ ಪಾರ್ಟ್ನರ್, ನಿಮ್ ಹೆಂಡತಿ ಅಂತ ಇಟ್ಕೊಳ್ಳಿ, ಆಕೆ ಬುದ್ಧಿಯನ್ನು ಯಾರು ಬೇಕಾದ್ರೂ ಕೆಡಿಸ್ಬೋದು. ನಿಮ್ಮ ಗಂಡ 7ನೇ ಮನೆ ಪಕ್ಕದಲ್ಲಿ ಹಿಂದ್ಗಡೆ ಯಾರಿರೋದು 6ನೇ ಮನೆ. ಷಷ್ಟಂ ಋಣಂ ವೃಣಂ, ಅಷ್ಟಮಂ ಆಪತ್ತು, ದುರಂತ, ಸಾವು, ಎಡವಟ್ಟು, ದುರಂತಗಳು, ಆಪತ್ತುಗಳು ಅಂತೆಲ್ಲ ಹೇಳ್ತವೆ. ಸೊ 6-8ರ ಮಧ್ಯದಲ್ಲಿ 7ನೇ ಮನೆ. ಸೊ ಇಬ್ಬರು ಶತ್ರುಗಳ ಮಧ್ಯದಲ್ಲಿ ಒಬ್ಬ ಒಳ್ಳೆಯವನು ಸಿಕ್ಕಾಕೊಂಡಿರ್ತಾನೆ. ಅದು ತುಂಬಾ ಒಳ್ಳೆ ಮನೆ. ಬಟ್ ಅವ್ರ ಮೇಲೆ ಯಾರು ಬೇಕಾದ್ರೂ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮನ್ನ ಋಣಕ್ಕೆ ವೃಣಕ್ಕೆ ಎರಡಕ್ಕೂ ಹಾಕ್ಬಿಡ್ಬೋದು. ಏನೋ ಅಭ್ಯಾಸಗಳೇ, ತಿನ್ನೋ, ಕುಡಿಯೋ, ಇನ್ನೊಂದು ಮಾಡೋ ಅನ್ನತಕ್ಕಂಥದ್ದು. ಇಲ್ಲ ಅಷ್ಟಮ, ಎಲ್ಲೋ ಕರ್ಕೊಂಡೋಗಿ ದುರಂತದಲ್ಲಿ ತಳ್ಳು ಬಿಡತಕ್ಕಂಥದ್ದು. ಯಾರೋ ಬಂದು ಸೇರ್ಕೊಂಡಪ್ಪ
ಬಂದಾಕೋಣೋ ಅವ್ರ ಮನೆಗೆ ರಾಹು ಕಾಲಿಟ್ಟಾಕೋಣೋ ಅಂತ ಹೇಳುತ್ತವೆ. ಅದಕ್ಕೆ 8ನೇ ಮನೇಲಿ ರಾಹು ಇರಬಾರ್ದು. ದಿಢೀರ್ ಏರುಪೇರುಗಳು ಇರುತ್ತವೆ ಅನ್ನತಕ್ಕಂಥದ್ದು ಹೇಳ್ತೇವೆ. ಅವನ್ನ ಏನಾದ್ರೂ ಒಂದು ಅಟಕಾಯಿಸ್ಕೊಂಡೆ ಬರುತ್ತಿರುತ್ತದೆ ಅನ್ನತಕ್ಕಂಥದ್ದು. ಸೊ 7ನೇ ಮನೆ ಇಸ್ ಅ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಅನ್ನತಕ್ಕಂಥದ್ದು. ಆ ಮನೆಯನ್ನ ಗುರು ನೋಡುತ್ತಿರುವುದು ವೃದ್ಧಿ. ಸೊ ಅದ್ರ ಮೇಲೆ ಯಾವುದೇ ಒಂದು ಕೆಟ್ಟ ವ್ಯಕ್ತಿಗಳ ಪ್ರಭಾವ ಕೂಡ ದೂರ ಮಾಡಿಬಿಸಾಕ್ಬಿಡುತ್ತೆ. 7ನೇ ಮನೆ ಕೊಡೋದು ತಗೊಳ್ಳೋದು. 7ನೇ ಮನೆ ನಿಮ್ಗೆ ಯಾವುದು? ಕುಜನ ಮನೆ, ವೃಶ್ಚಿಕ ರಾಶಿ. 100% ಒಂದು ಮನೆಯೋ ಜಾಗವೋ 5ನೇ ಭಾವದಿಂದ 3ನೇ ಮನೆಯಿಂದ ನೋಡುತ್ತದೆ. ದಾಟ್ ಇಸ್ ಅ ಫ್ಯಾಂಟಾಸ್ಟಿಕ್. ಒಳ್ಳೊಳ್ಳೆ ಒಂದು ಸ್ನೇಹಿತರು, ಆತ್ಮೀಯರು, ಮಿತ್ರರು ಇವ್ರನ್ನೆಲ್ಲ ಪಡ್ಕೋತೀರಿ. ನಿಮ್ಮ ಮೇಲೆ ಇದ್ದಂತ ನೆಗೆಟಿವ್ಸ್ ಎಲ್ಲ ದೂರ ಹೋಗ್ತಕ್ಕಂಥದ್ದಾಗುತ್ತೆ. ಒಳ್ಳೆ ಮನುಷ್ಯ ಕಣೋ, ನಾವು ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ವಿ ಅನ್ನತಕ್ಕಂಥದ್ದು. ಬ್ಯೂಟಿಫುಲ್. ದೆನ್ 7ನೇ ಭಾವದಿಂದ ನಿಮ್ಮ ಭಾಗ್ಯವನ್ನು ನೋಡುತ್ತದೆ. ಕರ್ಮಾಧಿಪತಿ ಆಗಿರತಕ್ಕಂಥ ಶನಿಯ ಮನೆಯನ್ನ ನಿಮ್ಮ ಒಂದು 10th ಹೌಸ್ ಭಾಗ್ಯಸ್ಥಾನ ಅದು ನಿಮಗೆ. ಅಂಡ್ 10th ಹೌಸ್ಗೆ ಲಾರ್ಡ್ ಅದು. ಆ ಶನಿಯ ಮನೆಯನ್ನ ನೋಡತಕ್ಕಂಥದ್ದು ಗುರು ಶನಿ ಮನೆ ನೋಡ್ತಿದ್ದಾಗೆ ಪರಿಶ್ರಮ ಹೊರಟೋಯ್ತು. ರಾಮರು ಬರ್ತಿದ್ದಾಗೆಯೇ ಹನುಮರಿಗೆ ಇದ್ದಂತ ಮತಿ, ಆ ಒಂದು ವಿವೇಕವಿಲ್ಲದಂತ ಆಲೋಚನೆ ಹೊರಟು ಹೋಯ್ತು. ಅಲ್ಲಿವರೆಗೂ ಹನುಮರಿಗೆ ಏನ್ ಗೊತ್ತಿತ್ತು? ತಾನು ಯಾರು ಅನ್ನೋದು ಗೊತ್ತಿತ್ತ? ಸುಗ್ರೀವ್ರ ಜೊತೆ ಸುಮ್ಮನೆ ಸುತ್ತಾಡ್ಕೊಂಡಿದ್ರು. ತನ್ನ ಶಕ್ತಿ ಗೊತ್ತಿಲ್ಲ, ಶಾಪ ಆಗ್ಬಿಟ್ಟಿತ್ತು. ಮಂದ, ಆಲೋಚನಾರಹಿತ, ಪೂರ್ವಭಾದ್ರ ನಕ್ಷತ್ರ, ಮೀನರಾಶಿ, ಗುರುವಿನ ರಾಶಿಯಲ್ಲಿ ಹುಟ್ಟಿದಂಥವರು. ರಾಮಚಂದ್ರರಿಗೆ ಪುನರ್ವಸುವೋ ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದವರು ಹನುಮ ನಕ್ಷತ್ರ. ಅದಕ್ಕೆ ಪೂರ್ವಭಾದ್ರದಲ್ಲಿ ಹುಟ್ಟಿದವರು ಅದರಲ್ಲೂ ಮೀನರಾಶಿಯ ಪೂರ್ವಭಾದ್ರದಲ್ಲಿ ಹುಟ್ಟಿದವರು ಅಸದಳಂ ಅಸಾಧಾರಣಂ, ವಿಪರೀತ ಶಕ್ತಿ ಕರೆಕ್ಟ್ ಆಗಿ ಬಳಸಿಕೊಂಡು. ಕುಂಭದ ಪೂರ್ವಭಾದ್ರಕ್ಕಿಂತ ಮೀನದ ಪೂರ್ವಭಾದ್ರದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳದ ಅಂದ್ರೆ ಯು ಆರ್ ಅನ್ ಎನ್ಲೈಟ್ಮೆಂಟ್. ಅದು ನಿಮಗೆ ಗೊತ್ತಿಲ್ಲ. ಜಾತಕದ ಸರಿಯಾಗಿರ್ಬೇಕು, ಅದಕ್ಕೆ ಹೊಂದಾಣಿಕೆ ಕೂಡ ಎಚ್ಚರಿಕೆ. ಸೊ ಅಂತ ಒಂದು ಭಾಗ್ಯಸ್ಥಾನವನ್ನ ನಿಮ್ಮ ವೃಷಭ ರಾಶಿಗೆ, ಭಾಗ್ಯಸ್ಥಾನ ಅಂದ್ರೆ ಅದೃಷ್ಟದ ಮನೆ ನೋಡ್ತಿದ್ದಾಗೆ ಪ್ರಮೋಷನ್, ಪೊಸಿಷನ್ಸ್, ಇಂಕ್ರಿಮೆಂಟ್ಸ್ ಇದೆಲ್ಲವೂ ಸಿಗತಕ್ಕಂಥದ್ದಾಗುತ್ತದೆ. ದ ಮೋಸ್ಟ್ ಬ್ಯೂಟಿಫುಲ್ ಕಾಂಬಿನೇಷನ್. ನಿಮ್ಗೆ ಅಲ್ಲಿ ನೋಡಿ, ಸೂರ್ಯ ಬಂದು ನಿಮ್ಮ ಮನೇಲೆ ಕೂತಿದ್ದಾನೆ. ಅಧಿಕಾರ ಕಾರಕ, ಅಂತಸ್ತಿನ ಕಾರಕ. 100% ಒಂದು ಇಂಕ್ರಿಮೆಂಟ್, ಪ್ರಮೋಷನ್, ಮಿನಿಮಮ್ ಯು ವಿಲ್ ಬಿ ಸಡನ್ ಆಗಿ ನಿಮ್ಗೊಂದು ಒಳ್ಳೆ ಸ್ಥಾನ. ಯಾರೋ ಇದು ಅಂತ ಅಂದುಕೊಂಡವ್ರಿಗೆ ಕರ್ಕೊಂಡು ಬಂದು ನಿಲ್ಲಿಸುತ್ತದೆ. ಆಗೋಲ್ಲ ಅಂದವನು ಕೂಡ ಒಪ್ಪಿಸ್ತಕ್ಕಂಥದ್ದಾಗುತ್ತೆ. ಶತ್ರುಗಳನ್ನ ತೆಗೆದು ಗೋಲಿ ಹೊಡೆದಾಗ ತೆಗೆದು ಬಿಸಾಕ್ತಕ್ಕಂಥದ್ದಾಗುತ್ತೆ. ಅದೃಷ್ಟ ನಿಮ್ಮದು, ಅದೃಷ್ಟ ಬಂದಾಯ್ತು. ದೆನ್ ಲಾಭಸ್ಥಾನ, ಶನಿ ನಿಮಗೆ ಲಾಭದಲ್ಲೇ ಕೂತಿದ್ದಾನೆ. ಧರ್ಮ ಕರ್ಮಾಧಿಪತಿ. ಅದಕ್ಕೆ ವೃಷಭ ರಾಶಿ, ವೃಷಭ ಲಗ್ನದವರಿಗೆ ಶನಿಯ ಪ್ರಭಾವ ಅಷ್ಟಿರೋಲ್ಲ. ಬಟ್ ಗುರುವಿನ ದೋಷ, ಕುಜನ ದೋಷ ವಿಪರೀತ ಇರ್ತಕ್ಕಂಥದ್ದು. 100% ವೃಷಭ ರಾಶಿಯವ್ರು ಬೇಜಾರು ಮಾಡ್ಕೋಬೇಡಿ. ಕರೆಕ್ಟಾಗಿ ಹೇಳಿ, ನಿಮ್ಗೆ ಅಣ್ಣ ತಮ್ಮಂದಿರ ಜೊತೆ ಚೆನ್ನಾಗಿದ್ದೀರಾ ಅದೊಂದು ಹೇಳಿ, ಇಲ್ಲವೇ ನಿಮ್ಮ ಅಣ್ಣ ತಮ್ಮಂದಿರು ಚೆನ್ನಾಗಿದ್ದಾರ ಅಂತ. ವೆರಿ ರೇರ್. 100ರಲ್ಲಿ ಅಲ್ಲ 1000ದಲ್ಲಿ ಯಾರೋ ಒಂದು 4-5 ಜಾತಕ ಅಷ್ಟೇ ನಾನು ನೋಡಿರೋದು ಚೆನ್ನಾಗಿರೋದು. ದಶಾ ಭುಕ್ತಿ ಕಾಂಬಿನೇಷನ್ಸ್, ಪ್ಲೇಸ್ಮೆಂಟ್ಸ್ ದಟ್ ವರ್ಕ್ಔಟ್. ಇಲ್ಲಾಂದ್ರೆ ಇರೋದೇ ಇಲ್ಲ ಅವ್ರ ಜೊತೆ ಭೂಮಿದೋ, ಮನೆದೋ, ಕುಟುಂಬದ್ದು ಇನ್ನೊಂದು ಒಂದು ತುಂಬಾ ದೊಡ್ಡ ನೋವನ್ನ ನೋಡ್ತಕ್ಕಂಥದ್ದಾಗುತ್ತೆ. ಸೊ ನಿಮಗೆ ಆ ವೃಷಭ ರಾಶಿಯವ್ರಿಗೆ ಅದೊಂದು ಭಾರ. ಅಂತ ಒಂದು ಗುರು ವಿಶೇಷವಾಗಿ ನಿಮ್ಮ ಲಾಭಸ್ಥಾನದಲ್ಲಿರತಕ್ಕಂಥ ಆ ಒಂದು ಧರ್ಮ ಕರ್ಮಾಧಿಪತಿಯೇ ಲಾಭದಲ್ಲಿದ್ದಾನೆ. ಧರ್ಮ, ಕರ್ಮ, ಲಾಭ ಅಂಡ್ ಲಾಭಾಧಿಪತಿ ಲಾಭವನ್ನೇ ನೋಡುತ್ತಿದ್ದಾನೆ ಅಂದರೆ ನೆನಪಿಟ್ಕೊಳ್ಳಿ, ನಿಮ್ಮಿಂದ ಒಂದು ಆಲಯ ನಿರ್ಮಾಣ, ಒಂದು ದೇವಸ್ಥಾನ ಕಟ್ಸೋದು, ಒಂದು ಪೂಜಾ ಕಾರ್ಯಗಳು ಮಾಡೋದು, ನಿಮ್ಮಿಂದ ಒಂದು ಪೂಜನೀಯ ಕೆಲಸ ಆಗುತ್ತೆ. 100% ಯಾರೋ ಬರ್ತಾರೆ, ಒಂದು ದೇವಸ್ಥಾನ ಕಟ್ಸ್ತಿದ್ದೀವಿ ಸರ್, ಮೇಡಮ್ ಏನೋ ಒಂದು ಹೆಲ್ಪ್ ಮಾಡಿ, ಏನೋ ಒಂದು 5,000 ಕೊಡ್ತಾರೆ. ಸುಮ್ಮನೆ ಅಲ್ಲ, ಮಾಡಿಸುತ್ತೆ ಅದು. ಒಂದು ಗೋಶಾಲೆ ಮಾಡ್ತಿದ್ದೀವಿ ನೋಡಿ ಮೇಡಮ್, ನೋಡಿ ಸರ್, ವೃದ್ಧಾಶ್ರಮ ಮಾಡ್ತಿದ್ದೇವೆ, ಅನಾಥಾಶ್ರಮ ಮಾಡ್ತಿದ್ದೇವೆ ನೋಡಿ ಸರ್. ಅದೊಂದು ಲೆಕ್ಕಾಚಾರ ನಡೆಸುತ್ತೆ. ಧರ್ಮ ಕರ್ಮಾಧಿಪತಿ, ಅದೃಷ್ಟಾಧಿಪತಿ ಅಲ್ಲಿ ಲಾಭದಲ್ಲಿ ಕುಳಿತು ಅವನ ಮೇಲೆ ಗುರುದೃಷ್ಟಿ ಇತ್ತು ಅಂದ್ರೆ ಸುವರ್ಣ ಮಳೆ. ನೆನಪಿಟ್ಟುಕೊಳ್ಳಿ,
ನಿಮಗೆ ಸುವರ್ಣ ಮಳೆ ಟಿಲ್ October 31st. ದಿಸ್ ಇಸ್ ದ ಬ್ಯೂಟಿಫುಲ್. ತನ್ನ ಈ ಕಮ್ಸ್ ಟು ಅಲ್ಲೊಂದು ಸುಖಭಾವಕ್ಕೆ ಕೇತುವಿನ ಜೊತೆ ದಗ್ಧ ಆಗ್ತಾ ನೋಡಿ, ನನಗದೊಂದು ಭಯ. November 1ಕ್ಕೆ ಅಂಡ್ ಡಿಸೆಂಬರ್ ಅಲ್ಲಿ ಧನಿಷ್ಠ ನಕ್ಷತ್ರಕ್ಕೆ ಜಾರಿರೋ ಆ ಒಂದು ರಾಹು November-December ಮಧ್ಯಭಾಗದಲ್ಲಿ ಪಲ್ಲಟಗಳು ಆಗತಕ್ಕಂಥದ್ದು ಆಗುತ್ತದೆ, ಸ್ಥಾನ ಪಲ್ಲಟದೆ. ಈ ಕಮ್ಸ್ ಟು ಮಕರ ರಾಶಿ. ಸೊ ಅದೊಂದು ಸಣ್ಣ ಇದಿದೆ, ನಾನು ಹಾಗೆ ಹೇಳ್ತೇನೆ. ಬಟ್ ಈ ಒಂದು ಕರೆಕ್ಟಾಗಿ ನೀವು ಬಳಸಿಕೊಂಡರೆ 148 ದಿನ ಗೋಲ್ಡನ್ ಪೀರಿಯಡ್, ನೆನ್ಪಿಟ್ಕೊಳ್ಳಿ. ಅಲ್ಲಿ ನೋಡಿ ವೃಷಭ ರಾಶಿಯವರಿಗೆ ಗುರುವಿನ ಈ ದೃಷ್ಟಿ ಬರುವಾಗ, ಅದಕ್ಕೆ ಬರೀ ಗುರು ದೃಷ್ಟಿ ಒಂದೇ ಅಲ್ಲ, ಆ ಸಮಯದಲ್ಲಿ ನೋಡಿ ಶುಕ್ರ ಎಲ್ಲಿದ್ದಾನೆ ಅಂತ, ಧನಸ್ಥಾನಂ, ಲಕ್ಷ್ಮೀ ಸ್ಥಾನಂ, ವಾಕ್ ಸ್ಥಾನಂ, ಬುಧ ಎಲ್ಲಿದ್ದಾನೆ, ನಾರಾಯಣ ಕಾರಕ, ಅಲ್ಲೇ ಇದ್ದಾನೆ, ತನ್ನ ಸ್ವಂತ ಮನೆಯಲ್ಲೇ ಇದ್ದಾನೆ. ಅಧಿಕಾರ ಕಾರಕ ಸೂರ್ಯ ತಟಸ್ಥನಾಗಿದ್ದಾನೆ, ಕುಜ ಮಲಗ್ಬಿಟ್ಟಿದ್ದಾನೆ. ಅವನು ಕೂಡ ಶುಕ್ರನ ಸಾರದಲ್ಲಿದ್ದಾನೆ, ಭರಣಿ ನಕ್ಷತ್ರ ಸಾರದಲ್ಲಿ. ಓ ಬ್ಯೂಟಿಫುಲ್. ರಾಹು ನೋಡಿ, ಈ ಒಂದು ಬದಲಾವಣೆ ಆಗುವಾಗ ರಾಹು ನಕ್ಷತ್ರದಲ್ಲೇ ಅಲ್ಲೇ ಇದ್ದಾನೆ, 10th house ಅಲ್ಲಿ. ರಾಹು 10ನೇ ಮನೇಲಿ ಇತ್ತು ಅಂತ ಹೇಳಿದ್ರೆ ಅದು ಇನ್ನೊಂದು ಕತೆ. ಬಿರುಗಾಳಿ, ಅಪ್ಪಳಿಸುವಿಕೆ, ಬಂದು ನಿಮ್ಗೆ ಎತ್ತಿ ಬಿಸಾಕ್ತಾನೆ. ತಿಪ್ಪೆಯಲ್ಲಿರೋವನ್ನ ತಗೊಂಡೋಗಿ ಇಂದ್ರ ಸಭೆಯಲ್ಲಿ ಬಿಸಾಕ್ತಾನೆ ಅನ್ನತಕ್ಕಂಥ ಮಾತು ಹೇಳ್ತವೆ. ಅಷ್ಟು ಒಂದು ವೈಶಿಷ್ಟ್ಯತೆ ನಡೆಯತಕ್ಕಂಥದ್ದು ಒಂದುಂಟು ಟಿಲ್ October 31st. ಒಂದು ಸಣ್ಣದಾಗಿ ಭೂಮಿ, ಆಮೇಲೆ ನಿಮ್ಗೆ ಹಿತಶತ್ರುಗಳು ಸ್ವಲ್ಪ ಜಾಸ್ತಿ ಇರ್ತಾರೆ, ನಿಮ್ಮವರೇ, ನಿಮ್ಮ ಹತ್ತಿರದವರೇ. ಯಾಕಂದ್ರೆ 12ನೇ ಮನೆಯಲ್ಲಿ ಕುಜ ಇದ್ದಾನೆ, ಸ್ವಲ್ಪ ಎಚ್ಚರಿಕೆ. ಸುಖದಲ್ಲಿ ಕೇತು ಬೇಕಿತ್ತ ಅನ್ನಿಸ್ತಕ್ಕಂಥ ಒಂದು ಭಾವ. ದೊಡ್ಡವರಾದ್ಮೇಲೆ ಇದೆಲ್ಲ ಸಹಜ. ಅವಮಾನ, ಇನ್ನೊಂದು ಬೆನ್ನು ಚೂರಿ, ನಿಮ್ಮವರೇ ಚೂರಿ, ಅನ್ನ ತಿಂದವ್ರ ಚೂರಿ, ಹಿಂದ್ಗಡೆ ಮಾತಾಡೋದು ಇದಿರುತ್ತೆ. ತಾಯಿಯ ಕಡೆ ಒಂದ್ ಸ್ವಲ್ಪ ಗಮನ ಕೊಟ್ಕೊಳ್ಳಿ, ತಂದೆಯ ಕಡೆ ಒಂದ್ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಗಣಪತಿ ಆರಾಧನೆ ಮಾಡತಕ್ಕಂಥದ್ದು ಮಾಡಿ. ಆದಷ್ಟು ಸುಖದಲ್ಲಿ ಕೇತು ಸುಡ್ತಿರೋದು. November 1ಕ್ಕೆ ಗುರುಕೇತು ಸಂಧಿಯಾಗತಕ್ಕಂಥದ್ದು. ಅಷ್ಟಮಾಧಿಪತಿ ಸುಖಕ್ಕೆ ಬರ್ತಾನೆ. 100% ವಯಸ್ಸಾದವರಿಗೆ, ಮನೇಲಿ ಹಿರಿಯರಿಗೆ ಅಲ್ಲೊಂದು ಎಳೆದಾಟ, ಒಂದು ತಾಕತಕ್ಕಂಥದ್ದು ಆಗುತ್ತೆ. ಸೊ ಕಂಪಲ್ಸರಿ ಈಗಲಿಂದಲೇ ತಪ್ಪದೆ ಸ್ವಾತಿ ನಕ್ಷತ್ರದ ದಿನ ಕಂಪಲ್ಸರಿ ನರಸಿಂಹರಿಗೆ ಒಂದು ಸಣ್ಣ ಪೂಜೆ. ಪ್ರತಿ ತಿಂಗಳು ಅಷ್ಟಮಿ ಸುಬ್ರಹ್ಮಣ್ಯ, ನರಸಿಂಹ, ಹನುಮ ತಪ್ಪದೆ ಹೋಗ್ತಕ್ಕಂಥದ್ದು. ಒಂದಷ್ಟು ಬೆಲ್ಲವನ್ನ ದಾನ ಮಾಡ್ತಾ ಬರ್ತಕ್ಕಂಥದ್ದು ಮಾಡಿ. ಗಣಪತಿಗೆ ಸಂಕಷ್ಟಿ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ವಿಶೇಷ ಗಣಪತಿ ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು, ದುರ್ಗಾ ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು ಮಾಡಿ ಅನುಕೂಲ ಆಗ್ತಕ್ಕಂಥದ್ದು ಆಗುತ್ತೆ. ಮನೇಲಿ ಆಯ್ತು ಅಂತ ಹೇಳ್ದಂದ್ರೆ ಒಂದು ಸ್ವಾತಿ ದಿಗ್ಬಂಧ ಅಂತಲೇ ಹೇಳ್ತಾನೆ, ನರಸಿಂಹ ದಿಗ್ಬಂಧ. ಅದನ್ನಿಟ್ಟು ಪ್ರತಿ ಒಂದು ಸ್ವಾತಿ ನಕ್ಷತ್ರ ದಿನ ಒಂದು 9 ಹೋಳಿಗೆ, 18 ಹೋಳಿಗೆ, ಮನೆಯಲ್ಲಿರೋ ದೇವರ ಮುಂದುಗಡೆ ಬೇಳೆ ಹೋಳಿಗೆ ಇಲ್ಲ ಬೆಲ್ಲ ಹಾಕಿ, ಕಡಲೆಬೇಳೆ, ತೊಗರಿಬೇಳೆ ಒಂದ್ ಸ್ವಲ್ಪ ಹಾಕಿ, ಪಾಯಸ ಅನ್ನವನ್ನ ಮಾಡಿ, ಸಿಹಿ ಪೊಂಗಲನ್ನ ಮಾಡಿ, ಮನೆ ದೇವರಿಗೆ ನೈವೇದ್ಯವಾಗಿಟ್ಟು ತಗೊಂಡು ಹೋಗ್ಬಿಟ್ಟು ಕೊಡ್ತಕ್ಕಂಥದ್ದು ಮಾಡ್ತಾ ಬನ್ನಿ. ಯಾರಾದ್ರೂ ಭಿಕ್ಷುಕರಿಗೆ, ಬಡವರಿಗೆ, ವಯಸ್ಸಾದವರಿಗೆ ನರಸಿಂಹರ ಆರಾಧನಾ, ನರಸಿಂಹ ಪೂಜನ, ನರಸಿಂಹ ರಕ್ಷಣಾ. ಕುಜ 12. ಲಿಟಲ್ ಕೇರ್ಫುಲ್ ಅಷ್ಟೇ, ಜಾಸ್ತಿ ಏನಿಲ್ಲ. ಇದು ಇರುತ್ತೆ. ಎಷ್ಟೇ ದೊಡ್ಡ ಮನುಷ್ಯ ಆದ್ರೂ ನೆಗಡಿ ಬರೋದಲ್ವೇನ್ರೆ, ತಲೆ ಕೆಡ್ಸ್ಕೊಬೇಡಿ. ನೀವು ತಲೆ ಕೆಡ್ಸ್ಕೊಳ್ಳೋಳು ಅಲ್ಲ. ಒಳ್ಳೇದಾಗ್ಲಿ. ಪ್ರೀತಿ, ಪ್ರೇಮ, ಪ್ರಣಯ, ಗೌರವ, ವಸ್ತ್ರ, ಬಟ್ಟೆ, ಅಧಿಕಾರ, ಟ್ರಾವೆಲ್ಲು ಇದೆಲ್ಲವೂ ನೋಡ್ತೀರಿ. ಸೆಲ್ಫ್ ಡ್ರೈವಿಂಗ್ ನಲ್ಲಿ ಸ್ವಲ್ಪ ಇರೋರು ಸ್ವಲ್ಪ ಹುಷಾರಾಗಿರಿ. 2 wheeler ಅಲ್ಲಿ ಓಡಾಡೋರು ಸ್ವಲ್ಪ ಹುಷಾರಾಗಿರಿ. ಮನೆಯಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಅದಿದು ಇತ್ತು ಅಂದ್ರೆ ನೀಟಾಗಿ ತೆಗ್ದಿಡಿ. ಸ್ವಲ್ಪ ಪ್ರಾಪರ್ಟಿ ತಗಾದೆಗಳು, ಒಡ ಹುಟ್ಟಿದವ್ರ ಜೊತೆ ತಗಾದೆಗಳಾಗುತ್ತೆ. ಸೌಮ್ಯವಾಗಿ, ಮೌನವಾಗಿ ಇದ್ದು ಬಿಡಿ. ಒಳ್ಳೆಯದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ